ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಬೀದಿ ಜಗಳದಿಂದ ರೈತರು ಬೀದಿ ಪಾಲಾಗಿದ್ದಾರೆ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಭತ್ತ, ಮೆಕ್ಕೆಜೋಳ ಸೇರಿದಂತೆ ಇತರ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಎಂಎಸ್ಪಿ ದರವನ್ನ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿ ತೋರಿಸಿ ರೈತರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಇನ್ನು ಸಿಎಂ ಡಿಸಿಎಂ ಆಂತರಿಕ ಕಚ್ಚಾಟದಿಂದ ಶೀಘ್ರದಲ್ಲೇ ಸರ್ಕಾರ ಪತನ ಆಗಬಹುದು ಅಂತ ಹೇಳಿ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಯಿತು. ಬಂದೆ ಪುಟ್ಟ ಓದೆ ಪುಟ್ಟ ಅಂತಾಗಿದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತನಾಗೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಚಿವರುಗಳು ಶಾಸಕಗಳು ಬೀದಿ ಜಗಳದಿಂದ ರಂಪಾಟದಿಂದ ರಾಜ್ಯದ ರೈತರು ಬೀದಿ ಪಾಲಾಗಿದೆ. ರೈತರು ಬೆಳೆದಂಥ ಭತ್ತ, ಮೆಕ್ಕೆಜೋಳ ಇತರ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ MSP ನಿಗದಿ ಮಾಡಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬೆರಳು ಮಾಡಿ ತೋರಿಸ್ತಿದ್ದಾರೆ. ಎಲ್ಲ ಕಡೆ ಮೆಕ್ಕೆಜೋಳ ಬೆಳೆದಂಥ ರೈತರು ಮೆಕ್ಕೆಜೋಳ ರಸ್ತೆ ಮೇಲೆ ಸುರಿತಾ ಇದ್ದಾರೆ. ಪ್ರತಿ ದಿವಸ ಕಚ್ಚಾಡ್ತಿದ್ದಾರೆ. ಬಹುಶಃ ಇವ್ರಿಗೆ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಪತನ ಆಗ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ಬ್ರೇಕ್ಫಾಸ್ಟ್ ಆಯಿತು. ಮುಖ್ಯಮಂತ್ರಿಗಳ ಮನೆಯಲ್ಲಿ ಉಪಮುಖ್ಯಮಂತ್ರಿಗೆ ಸ್ವಾಗತ. ಇಡ್ಲಿ, ವಡೆ, ಖಾರಾಬಾತ್, ಕೇಸರಿಬಾತ್. ಇನ್ನು ನೆಕ್ಸ್ಟ್ ಡೇ 2 ದಿವಸ ಬಿಟ್ಟು ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನನಗೆ ಬೆಂಗಳೂರು ಕೋಳಿ ಸರಿ ಅನಿಸಲ್ಲ, ಕನಕಪುರದಿಂದ ನಾಟಿ ಕೋಳಿ ತರಿಸಿ ಟಿಫನ್ ಅಂತ ಹೇಳಿದ್ರು. ಅಲ್ಲಿ ತಟ್ಟೆ, ಇಡ್ಲಿ, ಚಿಕನ್ನು. ಎಲ್ಲಿದೆ ಇವ್ರ ಸಂಬಂಧಗಳು? ಲಕ್ಷ್ಮಣ ರೇಖೆ ಕಾಂಗ್ರೆಸ್ ಹೈಕಮಾಂಡು ಭಾಳ ಬುದ್ಧಿವಂತಿಕೆ ಮಾಡ್ತದೆ. ಇವೆಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಸುಪುತ್ರ ಅವ್ರ ಬೆಂಬಲಿಗರಿಗೆ ಅಭದ್ರತೆ ಕಾಡ್ತಾ ಇದೆ. ಅದಕ್ಕಾಗಿ ಪ್ರತಿ ದಿವಸ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರು ಹೇಳಿಕೆ ಕೊಡ್ತಾರೆ. ಒಂದು ಕಡೆ DK ಶಿವಕುಮಾರ್ ಆಪ್ತರು ಕಾದು ನೋಡಿ, ಅಧಿವೇಶನ ಮುಗಿದ ನಂತರ ರಾಮನಗರ ಶಾಸಕರು ಅಥವಾ ಅವ್ರ ಬೆಂಬಲಿಗರು, ಬಹುಶಃ ನನಗೆಲ್ಲ ಒಂದು ಕಡೆ ಮಾಹಿತಿ ಬಂದಿದೆ. ಹೈಕಮಾಂಡ್ ಏನು ಮಾಡ್ತದೆ, ಸಿದ್ದರಾಮಯ್ಯನವರ ಬಾಯಿಯಿಂದ DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಸ್ತಾರೆ. ಅದಕ್ಕೋಸ್ಕರ ಇದೆ ಸರ್ಕಸ್ಗಳು ನಡೀತಾ ಇದೆ. ಸರ್ಕಾರ ಅಸ್ಥಿರ ಆಗಿದೆ, ರೈತರ ವಿರೋಧಿ ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.